ನೋಡಿ ಗೆಳೆಯರೆ, ಇದು ನಮ್ಮ ಊರಿನ ಗುಂಡ್ಲವದ್ಗಿರಿ ಕೆರೆ. ಎರಡೇ ಮಳೆಗೆ ಈ ತರ ತುಂಬಿದೆ. ನೋಡಿ ಎಷ್ಟು ನೀರು ಬಂದಿದೆ. ಮಳೆರಾಯ ನಮಗೆ ಸುಂದರವಾದ ಮಳೆ ನೀರನ್ನು ಕೊಟ್ಟಿದ್ದಾನೆ. ನೋಡಿ ಹೇಗಿದೆ, ಬನ್ನಿ ಮುಂದೆ ಎಷ್ಟು ತುಂಬಿದೆ ನೋಡೋಣ. ಹೋದ ವಾರದಲ್ಲಿ ಬಹಳ ಕೆಳಗೆ ಇದ್ವು ನೀರು. ಮೊನ್ನೆ 2 ದಿನ ಹಿಂದೆ ಮಳೆ ಬಂದಿದೆ. ಮಳೆ ಬಂದ ಕಾರಣಕ್ಕಾಗಿ ಇಷ್ಟಕ್ಕೊಂದು ಕೆರೆ ಫುಲ್ ಆಗಿದೆ. ಆ ದೇವರ ಪ್ರಕೃತಿಯ ನಿಯಮ. ಆ ದೇವರಿಗೆ ತುಂಬಾ ಧನ್ಯವಾದಗಳು. ನೋಡಿ ಗೆಳೆಯರೆ, ಕುರಿಗಳಿಗೆ, ದನ ಕರುಗಳಿಗೆ ಈ ಕೆರೆ ತುಂಬಾ ಮುಖ್ಯವಾಗಿದೆ. ಈ ಸುತ್ತಮುತ್ತ ನಮ್ಮ ಗುಂಡ್ಲವದ್ಗಿರಿ ಗ್ರಾಮದವರಿಗೆ. ಹಾಗೂ ಇಲ್ಲೆಲ್ಲ ತೋಟಗಾರಿಕೆ ಏನಿದಾವಲ್ವಾ, ಬೋರುಗಳು ಏನಿದಾವಲ್ಲ, ಅವಕ್ಕೆಲ್ಲ ವ್ಯವಸ್ಥೆ ಚೆನ್ನಾಗಿದೆ. ನಮ್ಮ ಊರಿಗೆ ಮಳೆ ಬಂದು ಬಹಳ ಚೆನ್ನಾಗಿ ಕೆರೆ ಫುಲ್ ಆಗಿದೆ. ಕನಿಷ್ಠ ಏನೋ ಒಂದು 4 ಅಡಿ ಬಂದ್ರೆ ಫುಲ್ ಆಗುತ್ತೆ. ಇವೆಲ್ಲ ಕುರಿಗಳು ನೀರು ಕುಡಿಯಕ ಮಧ್ಯಾಹ್ನ ಸಾಯಂಕಾಲ ಪರ್ ಡೇ ಎವ್ರಿ ಡೇ ಬಂದೋಗ್ತಾನೆ ಇರ್ತಾರೆ. ಬಹಳ ಹೆಲ್ಪ್ ಆಗಿದೆ. ಮಳೆ ರಾಯ ಈ ಸರಿ ನಮಗೆ ಕರುಣೆ ತೋರಿದ್ದು. ನೋಡ್ರಿ, ಅಲ್ಲಿದ್ದಿಲ್ಲಿಗಿದೆ ನಮ್ಮ ಊರಿನ ಕೆರೆ. ಎಷ್ಟು ಚೆನ್ನಾಗಿದೆ, ಫುಲ್ ವೈಟ್ ನೀರಿದ್ದಾವೆ. ಹಾಗೂ ಇಲ್ಲಿ ಅಭಿಷೇಕ್ ಹೆಗಡೆ ಅಂತೇಳಿ ಕುರಿ ಯಜಮಾನ ಇದ್ದಾನೆ, ಕೇಳೋಣ ಇವ್ರಿಗೆ ಎಷ್ಟು. ಅಲ್ಲಿ ನೋಡಿ, ಅವರು ಎಲ್ಲ ಹಾಯ್ ಮಾಡ್ತಾ ಇದ್ದಾರೆ. ಈ ಕಾಡಿನಲ್ಲಿ ಎಲ್ಲ ಪ್ರಾಣಿಗಳಿಗೆ ನೀರು ಬೇಕು, ಗಾಳಿ ಬೇಕು, ಪ್ರತಿಯೊಂದು ಬೇಕು. ಇಂಪಾರ್ಟೆಂಟ್ ನೀರೇನೆ. ಮಳೆರಾಯ ಬಂದು ಒಳ್ಳೆ ಕೆಲಸ ಆಗಿದೆ. ನಮ್ಮೂರಿನ ಕೆರೆ ತುಂಬಿದೆ. ಇನ್ನು ಕನಿಷ್ಠ ಅಂತ ವರ್ಷಗಟ್ಟಲೆ ನೀರು ಇರುತ್ತೆ. ಈ ಸುತ್ತಮುತ್ತ ಕಾಡಿನಲ್ಲಿ ಪ್ರಾಣಿಗಳು ಇದ್ದಾವೆ. ಹಾಗೆ ಕುರಿಗಳು, ದನ ಕರುಗಳಿಗೆ ನೀರು ಆಗ್ತಾ ಇದೆ. ಸೂಪರ್ ಇದೆ. ನೋಡಿ ಹೇಗಿದೆ. ನಮ್ಮ ಗೆಳೆಯ ಏನ್ ಮಾಡ್ತಾ ಇದ್ದಾನೆ ನೋಡ್ರಿ. ಇಲ್ಲಿ ಬರಕ್ಕಂತ ಎಲ್ಲ ಹುಡುಗರಿಗೆ ತೊಂದರೆ ಆಗುತ್ತೆ ಅಂತೇಳಿ ಈ ಮುಳ್ಳು ದಾರಿಯಾಗಿರೋದು ತೆಗೆದು ಪಕ್ಕದಲ್ಲಿ ಹಾಕ್ತಾ ಇದ್ದಾನೆ. ಇಂಥ ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ನೋಡ್ರಿ. ಮುಂದೆ ಹುಡುಗರು ಈಜಾಡಕ್ ಬಂದಾಗ ಅವ್ರಿಗೆ ತೊಂದರೆ ಆಗ್ಬಾರ್ದು ಅಂತೇಳಿ ಇಷ್ಟು ಕೆಲಸ ಮಾಡ್ತಾ ಇದ್ದಾನೆ. ಇವನಿಗೆ ತುಂಬಾ ಧನ್ಯವಾದಗಳು. ನೋಡಿ, ಇವರು ನಮ್ಮ ಊರಿನ ಗೋಪಾಲ ಅಂತ ಹೇಳಿ ನಮ್ಮ ತಮ್ಮನವರು. ನೋಡಿ ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ ನೋಡ್ರಿ. ಬೆಳಿಗ್ಗೆ ಬಂದು ಎಲ್ಲ, ಇಲ್ಲಿ ಒಂದು ಮುಳ್ಳಿನ ಗಿಡ ಇತ್ತು, ಅದನ್ನ ಕಟ್ ಮಾಡಿ ತಾನೇ ದಾರಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಕಡ್ದ್ಬಿಟ್ಟು ಅದನ್ನ ಆ ಕಡೆ ಹಾಕ್ತಾ ಇದ್ದಾನೆ. ಇಷ್ಟು ಒಳ್ಳೆ ಕೆಲಸ, ಎಷ್ಟು ಕೆಲಸ ಮಾಡ್ತಾ ಇದ್ದಾನೆ ನೋಡ್ರಿ ಇವನು. ಯಾರಿಗೋಸ್ಕರ ಮಾಡ್ತಾ ಇದ್ದಾನೆ ಎಲ್ಲ ಅಂದ್ರೆ, ನೋಡಿ ಹೇಗಿದೆ. ನೀರಿನಲ್ಲಿ ಪಕ್ಷಿಗಳು ಎಷ್ಟು ಸಂತೋಷದಿಂದ ಇದ್ದಾವೆ ನೋಡಿ. ಅಲ್ಲಿಂದ ಇಲ್ಲಿಗೆ ಬರುತ್ತೆ, ಇಲ್ಲಿಂದ ಅಲ್ಲಿಗೆ ಹೋಗುತ್ತೆ.